ಮುರಳಿಯ ದಿನಾಂಕ 27/3/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಜ್ಞಾನಸಾಗರ ತಂದೆಯ ಮೂಲಕ ತಾವು ಮಾಸ್ಟರ್ ಜ್ಞಾನಸಾಗರ ಆಗಿದ್ದೀರ. ತಮಗೆ ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ಆದ್ದರಿಂದ ತಾವು ತ್ರಿನೇತ್ರಿ, ತ್ರಿಕಾಲದರ್ಶಿ ಮತ್ತು ತ್ರಿಲೋಕಿನಾಥ ಆಗಿದ್ದೀರಾ. ಪ್ರಶ್ನೆ: ವಿಶ್ವದ ಆತ್ಮಿಕ ಸೇವೆ ತಾವು ಮಕ್ಕಳ ವಿನಃ ಮತ್ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ಏಕೆ? ಉತ್ತರ: ಏಕೆಂದರೆ ತಮಗೆ ಸುಪ್ರೀಂ ಸೋಲ್ ಶಿವ ತಂದೆಯ ಶಕ್ತಿ ಸಿಗುವುದು ಮೊದಲು ತಾವು ಆತ್ಮರಿಗೆ ಸುಪ್ರೀಂ ತಂದೆಯ ಮೂಲಕ ಜ್ಞಾನದ ಇಂಜೆಕ್ಷನ್ ಹಾಕಲಾಗುವುದು. ಅದರಿಂದ ತಾವು ಪಂಚವಿಕಾರಗಳ ಮೇಲೆ ಸ್ವಯಂ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಮತ್ತು ಅನ್ಯರಿಗೂ ಸಹ ಮಾಡಿಸುತ್ತೀರಾ. ಅಂತಹ ಸೇವೆ ಮತ್ಯಾರೂ ಸಹ ಮಾಡಲು ಸಾಧ್ಯವಿಲ್ಲ. ಕಲ್ಪಕಲ್ಪವೂ ತಾವು ಮಕ್ಕಳೇ ಈ ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ. ಓಂ ಶಾಂತಿ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು, ಬೇರೆ ಯಾವುದೇ ದೇಹದಾರಿಯ ನೆನಪಿನಲ್ಲಿ ಕುಳಿತುಕೊಳ್ಳಬಾರದು. ಹೊಸಬರು ಯಾರೆಲ್ಲ ಬರುತ್ತಾರೆ, ಬಾಬರವರನ್ನಂತೂ ತಿಳಿದುಕೊಂಡಿರುವುದಿಲ್ಲ. ಅವರ ಹೆಸರಂತೂ, ಶಿವ ತಂದೆಯ ಹೆಸರಂತೂ ಬಹಳ ಸಹಜ. ಶಿವಬಾಬಾ, ಶಿವ ತಂದೆ. ತಂದೆಯನ್ನು ಮಕ್ಕಳೇ ತಿಳಿದುಕೊಳ್ಳುವುದಿಲ್ಲ ಅಂದಾಗ ಎಷ್ಟು ವಂಡರ್. ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ, ಸರ್ವ ಪತಿತರನ್ನು ಪಾವನ ಮಾಡುವ ಕರ್ತ ಆಗಿದ್ದಾರೆ, ಸರ್ವರ ದುಃಖ ಹರ್ತ ಆಗಿದ್ದಾರೆ. ಆದರೆ ಅವರು ಯಾರು ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ. ತಾವು ತಿಳಿದುಕೊಂಡಿದ್ದೀರಾ. ತಾವು ಅವರ ಮೊಮ್ಮಕ್ಕಳಾಗಿದ್ದೀರಾ. ಶಿವ ತಂದೆಗೆ ಮೊಮ್ಮಕ್ಕಳು, ಬ್ರಹ್ಮರವರಿಗೆ ಮಕ್ಕಳು. ಆದರೂ ಸಹ ಅವಶ್ಯವಾಗಿ ತಮ್ಮ ತಂದೆ ಮತ್ತು ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೋಬೇಕಲ್ವ ಎಲ್ಲರೂ. ಬಾಬರವರ ಮೂಲಕ ಮಕ್ಕಳೇ ಎಲ್ಲವನ್ನು ತಿಳಿದುಕೊಂಡಿದ್ದೀರಾ. ಇದಾಗಿದೆ ಪತಿತ ಪ್ರಪಂಚ. ಸರ್ವ ಕಲಿಯುಗಿ ಪತಿತರನ್ನು ಸತ್ಯಯುಗಿ ಪಾವನರನ್ನಾಗಿ ಯಾರು ಮಾಡುವುದು, ಹೇಗೆ ಮಾಡುವುದು, ಇದನ್ನು ಸಹ ತಾವು ಬೇಕೆಸ್ ವಿನಃ ಮತ್ಯಾರೂ ಸಹ ಪ್ರಪಂಚದಲ್ಲಿ ತಿಳಿದುಕೊಂಡಿಲ್ಲ. ಕಲಿಯುಗಿ ದುರ್ಗತಿಯಿಂದ ತೆಗೆಯುವಂತಹವರು ಸತ್ಯಯುಗಿ ಸದ್ಗತಿ ದಾತ ತಂದೆಯೇ ಆಗಿದ್ದಾರೆ. ಶಿವ ಜಯಂತಿಯೂ ಸಹ ಭಾರತದಲ್ಲಿಯೇ ಆಚರಿಸಲಾಗುವುದು. ಅವಶ್ಯವಾಗಿ ಆ ತಂದೆ ಬಂದಿದ್ದಾರೆ. ಆದರೆ ಭಾರತದಲ್ಲಿ ಬಂದು ಏನು ಮಾಡುತ್ತಾರೆ, ಇದನ್ನು ಭಾರತವಾಸಿಗಳೇ ತಿಳಿದುಕೊಂಡಿಲ್ಲ. ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಅಂದರೆ ಮನುಷ್ಯರೆಲ್ಲರೂ ಆಚರಿಸುತ್ತಾರೆ. ಆದರೆ ಜ್ಞಾನದ 3ನೆಯ ನೇತ್ರ ಇಲ್ಲ. ಆದ್ದರಿಂದ ಮನುಷ್ಯರು ಬಾಬರವರನ್ನು ತಿಳಿದುಕೊಂಡಿಲ್ಲ. ಗೀತೆ: ನಯನ ಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು. ಇದು ಮನುಷ್ಯರೇ ತಯಾರು ಮಾಡಿರುವಂತಹ ಗೀತೆಯಾಗಿದೆ. ನಾವೆಲ್ಲರೂ ನಯನ ಹೀನರಾಗಿದ್ದೇವೆ. ಈ ಸ್ಥೂಲ ನಯನಗಳಂತೂ ಎಲ್ಲರಿಗೂ ಇವೆ. ಆದರೆ ತಮ್ಮನ್ನು ನಯನಹೀನರೆಂದು ಏಕೆ ಹೇಳಿಕೊಳ್ಳುತ್ತಾರೆ? ಆ ತಂದೆ ಕುಳಿತು ತಿಳಿಸುತ್ತಾರೆ, ಜ್ಞಾನದ 3ನೆಯ ನೇತ್ರ ಯಾರಿಗೂ ಇಲ್ಲ. ತಂದೆಯನ್ನು ತಿಳಿದುಕೊಂಡಿಲ್ಲವೆಂದರೆ ಅಜ್ಞಾನವಾಯಿತು. ತಂದೆಯನ್ನು ತಂದೆಯ ಮೂಲಕ ತಿಳಿದುಕೊಳ್ಳುವುದಕ್ಕೆ ಹೇಳಲಾಗುವುದು ಜ್ಞಾನ ಎಂದು. ತಂದೆ ಜ್ಞಾನದ 3ನೆಯ ನೇತ್ರ ಕೊಟ್ಟಿದ್ದಾರೆ. ಅದರಿಂದ ತಾವು ಪೂರ್ತಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತೀರಾ. ಜ್ಞಾನಸಾಗರನ ಮಕ್ಕಳು. ತಾವು ಮಾಸ್ಟರ್ ಜ್ಞಾನಸಾಗರರಾಗಿದ್ದೀರಾ. 3ನೆಯ ನೇತ್ರ ಎಂದರೆ ತ್ರಿನೇತ್ರಿ, ತ್ರಿಕಾಲದರ್ಶಿ, ತ್ರಿಲೋಕಿನಾಥ ಆಗುತ್ತೀರಾ. ಭಾರತವಾಸಿಗಳು ಇದನ್ನು ತಿಳಿದುಕೊಂಡಿಲ್ಲ. ಈ ಲಕ್ಷ್ಮೀನಾರಾಯಣ ಏನು ಸತ್ಯಯುಗದ ಮಾಲೀಕರಾಗಿದ್ದಾರೆ. ಇವರಿಗೆ ಆಸ್ತಿ ಹೇಗೆ ಸಿಕ್ಕಿತು, ಅವರು ಯಾವಾಗ ಬಂದರು, ಮತ್ತೆಲ್ಲಿ ಹೋದರು, ಹೇಗೆ ರಾಜ್ಯ ಪಡೆದರು, ಏನನ್ನೂ ಸಹ ತಿಳಿದುಕೊಂಡಿಲ್ಲ. ಈ ದೇವತೆಗಳು ಪಾವನರು ಅಲ್ವಾ? ಪಾವನರನ್ನಾಗಿ ಅವಶ್ಯವಾಗಿ ತಂದೆಯೇ ಮಾಡುತ್ತಾರೆ. ತಾವು ಭಾರತವಾಸಿಗಳಿಗೆ ತಂದೆ ಕುಳಿತು ತಿಳಿಸುತ್ತಾರೆ. ಯಾರು ದೇವತೆಗಳು ಶಿವನನ್ನು ಒಪ್ಪುವವರಿದ್ದಾರೆ ಅವರು ತಿಳಿದುಕೊಳ್ಳುತ್ತಾರೆ ಈ ಜ್ಞಾನವನ್ನು. ಶಿವನ ಜನ್ಮವೂ ಸಹ ಭಾರತದಲ್ಲಿಯೇ ಆಗುವುದು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಶಿವ ಜಯಂತಿಯನ್ನು ಸಹ ಇಲ್ಲಿಯೇ ಆಚರಿಸಲಾಗುವುದು.
ಜಗದಂಬ ಜಗತ್ಪ್ರೀಪಿತ ಬ್ರಹ್ಮ ಮತ್ತು ಸರಸ್ವತಿಯ ಜನ್ಮವು ಇಲ್ಲಿಯೇ ಆಗುವುದು. ಲಕ್ಷ್ಮೀನಾರಾಯಣರ ಜನ್ಮವು ಇಲ್ಲಿಯೇ ಆಗುವುದು. ಅವರೇ ರಾಧಾಕೃಷ್ಣ. ಇದನ್ನು ಸಹ ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಹೇಳುತ್ತಾರೆ ಪತಿತ ಪಾವನ ಬನ್ನಿ ಎಂದು ಅಂದಾಗ ಅವಶ್ಯವಾಗಿ ಎಲ್ಲರೂ ಪತಿತರು. ಸಾಧು ಸಂತರು ಋಷಿ ಮುನಿಗಳು ಎಲ್ಲರೂ ಕರೆಯುತ್ತಾರೆ ನಮ್ಮನ್ನು ಪಾವನರನ್ನಾಗಿ ಮಾಡಲು ಬನ್ನಿ ಎಂದು. ಮತ್ತೊಂದು ಕಡೆ ಕುಂಭಮೇಳಗಳಲ್ಲಿ ಹೋಗುತ್ತಾರೆ ಪಾಪವನ್ನು ತೊಳೆದುಕೊಳ್ಳಲು. ತಿಳಿದುಕೊಳ್ಳುತ್ತಾರೆ ಗಂಗೆ ಪತಿತ ಪಾವನಿ ಎಂದು. ಕರೆಯುತ್ತಾರೆ ಪತಿತ ಪಾವನ ಬನ್ನಿ ಎಂದು ಅಂದಾಗ ಮನುಷ್ಯರು ಯಾರನ್ನಾದರೂ ಹೇಗೆ ಪಾವನ ಮಾಡಲು ಸಾಧ್ಯ? ತಂದೆ ತಿಳಿಸುತ್ತಾರೆ, ನೀವು ಮೊದಲು ದೇವಿ ದೇವತಾ ಧರ್ಮದವರಾಗಿದ್ದೀರಿ, ಆಗ ಎಲ್ಲರೂ ಪಾವನರಾಗಿದ್ದರು, ಈಗ ಎಲ್ಲರೂ ಪತಿತರಾಗಿದ್ದಾರೆ. ಹೇಳುತ್ತಾರೆ ಮಾರ್ಗವನ್ನು ತೋರಿಸಿ ಪ್ರಭು ಎಂದು ಅಂದಾಗ ಎಲ್ಲಿನ ಮಾರ್ಗ? ಹೇಳ್ತಾರೆ ಬಾಬಾ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸಿ ಎಂದು. ನಮ್ಮಲ್ಲಿ ಪಂಚವಿಕಾರಗಳಿವೆ ಬಾಬಾ, ನಾವೆಲ್ಲರೂ ಸ್ವರ್ಗದಲ್ಲಿದ್ದೆವು, ಆಗ ನಿರ್ವಿಕಾರಿಗಳಾಗಿದ್ದೆವು, ಈಗ ವಿಕಾರಿಗಳು ಪತಿತರಾಗಿದ್ದೇವೆ. ಇದರ ರಹಸ್ಯವನ್ನು ಸಹ ತಿಳಿಸಿರಿ. ಇದೇನು ದಂತಕಥೆಗಳೇನೂ ಅಲ್ಲ. ಬಾಬಾ ತಿಳಿಸುತ್ತಾರೆ ಶ್ರೀಮದ್ ಭಗವದ್ಗೀತೆ ಅಥವಾ ಪರಮಾತ್ಮ ಹೇಳಿರುವಂತಹ ಗೀತೆ ಇದಾಗಿದೆ. ಪತಿತರನ್ನು ಪಾವನ ಮಾಡುವವರು ನಿರಾಕಾರ ಭಗವಂತ ಆಗಿದ್ದಾರೆ. ಮನುಷ್ಯರಿಗೆ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ. ತಂದೆ ಹೇಳುತ್ತಾರೆ ಇಷ್ಟು ದೊಡ್ಡ ದೊಡ್ಡ ಗುರುಗಳಿದ್ದರೂ ಸಹ ಭಾರತ ಇಷ್ಟು ಪತಿತ ಹೇಗಾಯಿತು ಕವಡೆಯ ಸಮಾನ? ನಿನ್ನೆಯ ಮಾತಾಗಿದೆ, ಭಾರತ ಸ್ವರ್ಗವಾಗಿತ್ತು. ಬಾಬಾರವರು ಭಾರತಕ್ಕೆ ಸ್ವರ್ಗದ ಉಡುಗೊರೆಯನ್ನು ಕೊಟ್ಟಿದ್ದರು. ಭಾರತವಾಸಿಗಳು ಪತಿತರನ್ನು ಬಾಬರವರೇ ಬಂದು ರಾಜಯೋಗವನ್ನು ಕಲಿಸಿ ಪಾವನರನ್ನಾಗಿ ಮಾಡಿದ್ದರು. ಈಗ ಪುನಃ ತಂದೆ ಮಕ್ಕಳಿಗೆ ಜ್ಞಾನ ತಿಳಿಸ್ತಾ ಇದ್ದಾರೆ. ಮಕ್ಕಳ ಬಳಿ ಬಂದಿದ್ದಾರೆ ಸೇವಾದಾರಿಯಾಗಿ. ತಂದೆ ಆತ್ಮಿಕ ಸೇವಾದಾರಿಯಾಗಿದ್ದಾರೆ. ಬಾಕಿ ಎಲ್ಲ ಮನುಷ್ಯ ಮಾತ್ರರು ಶಾರೀರಿಕ ಸೇವಾದಾರಿಗಳು. ಸನ್ಯಾಸಿಗಳು ಕೂಡ ಶಾರೀರಿಕ ಸೇವಾದಾರಿಯಾಗಿದ್ದಾರೆ. ಅವರು ಪುಸ್ತಕವನ್ನು ಕುಳಿತು ಓದಿ ಹೇಳುತ್ತಾರೆ. ಬಾಬಾ ಹೇಳುತ್ತಾರೆ ನಾನು ನಿರಾಕಾರ ಸಾಕಾರ ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ. ಏ ಭಾರತವಾಸಿ ಮಕ್ಕಳೇ, ನೋಡಿ ಆತ್ಮಿಕ ತಂದೆ ಆತ್ಮರಿಗೆ ಕುಳಿತು ತಿಳಿಸುತ್ತಿದ್ದಾರೆ. ಈ ಬ್ರಹ್ಮ ಬಾಬಾರವರು ತಿಳಿಸುತ್ತಿಲ್ಲ. ನಿರಾಕಾರ ಶಿವ ತಂದೆ ಈ ತನುವಿನ ಆಧಾರ ತೆಗೆದುಕೊಂಡಿದ್ದಾರೆ. ಶಿವನಿಗೆ ತಮ್ಮ ಶರೀರವಂತೂ ಇಲ್ಲ. ಸಾಲಿಗ್ರಾಮಗಳೆಂದು ಆತ್ಮರಿಗೆ ಹೇಳಲಾಗುವುದು. ಆತ್ಮರಿಗೆ ತಮ್ಮ ತಮ್ಮ ಶರೀರವಿದೆ. ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪತಿತರಾಗಿದ್ದಾರೆ. ಈಗಂತೂ ಪೂರ್ತಿ ಪ್ರಪಂಚ ಪತಿತ ಇದೆ. ಪಾವನ ಒಂದೂ ಇಲ್ಲ. ಒಬ್ಬರು ಪಾವನರಿಲ್ಲ. ತಾವು ಸತೋ ಪ್ರಧಾನರಿದ್ದಿರಿ. ಅನಂತರ ತುಕ್ಕು ಹಿಡಿಯುವುದರಿಂದ ಸತೋಯಿಂದ ರಜೋರ್ ತಮೋನಲ್ಲಿ ಬಂದಿದ್ದೀರಾ. ತಾವು ಭಾರತವಾಸಿಗಳ ಬಳಿ ಶಿವ ತಂದೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಈ ಶರೀರಕ್ಕೆ ಭಗೀರಥ ಎಂದು ಹೇಳಲಾಗುವುದು ಬ್ರಹ್ಮ ತಂದೆಗೆ. ಮಂದಿರಗಳಲ್ಲಿ ಶಂಕರನ ಚಿತ್ರವನ್ನು ತೋರಿಸುತ್ತಾರೆ. ಏಕೆಂದರೆ ಅವರು ಶಿವ ಶಂಕರ ಇಬ್ಬರು ಒಂದೇ ಎಂದು ತಿಳಿದುಕೊಂಡಿದ್ದಾರೆ, ಒಬ್ಬರೇ ಎಂದು. ಈ ರೀತಿ ತಿಳ್ಕೊಳ್ಳೋದೇ ಇಲ್ಲ. ಶಿವ ನಿರಾಕಾರ, ಶಂಕರ ಆಕಾರಿ. ಶಿವ ಶಂಕರ ಇಬ್ಬರು ಒಬ್ಬರೇ ಆಗಲು ಹೇಗೆ ಸಾಧ್ಯ? ಸರಿ, ಮತ್ತು ನಂದಿಯ ಮೇಲೆ ಸವಾರಿ ಯಾರು ಮಾಡ್ತಾರೆ? ಶಿವನ ಶಂಕರನ? ಸೂಕ್ಷ್ಮವತನದಲ್ಲಿ ನಂದಿ ಎಲ್ಲಿಂದ ಬಂತು? ಶಿವ ಇರುತ್ತಾರೆ ಮೂಲವತನದಲ್ಲಿ, ಶಂಕರ ಸೂಕ್ಷ್ಮವತನದಲ್ಲಿ. ಮೂಲವತನದಲ್ಲಿ ಎಲ್ಲ ಆತ್ಮರು ಇರುತ್ತಾರೆ. ಸೂಕ್ಷ್ಮವತನದಲ್ಲಿ ಕೇವಲ ಬ್ರಹ್ಮ ವಿಷ್ಣು ಶಂಕರ ಇರುತ್ತಾರೆ. ಅಲ್ಲಿ ಪ್ರಾಣಿಗಳಂತೂ ಇರೋದಿಲ್ಲ ಅಲ್ವಾ? ತಂದೆ ಹೇಳುತ್ತಾರೆ ನಾನು ಸಾಧಾರಣ ವೃದ್ಧ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ತಿಳಿಸುತ್ತಿದ್ದೇನೆ. ತಾವು ಮಕ್ಕಳು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ. ಸತ್ಯಯುಗದಿಂದ ಹಿಡಿದು ತಾವೆಷ್ಟು ಜನ್ಮಗಳನ್ನು ಪಡೆದುಕೊಂಡಿದ್ದೀರಾ? 84 ಜನ್ಮ. ಈಗ ಇದಾಗಿದೆ ಅಂತಿಮ ಜನ್ಮ. ಭಾರತ ಏನೋ ಅಮರ ಲೋಕ ಪಾವನವಾಗಿತ್ತು, ಅದು ಈಗ ಮೃತ್ಯುಲೋಕ ಪತಿತವಾಗಿದೆ. ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ.
ರುದ್ರಮಾಲೆಯಾಗಿದೆ ಪರಂಪಿತ ಪರಮಾತ್ಮ ನಿರಾಕಾರ ಶಿವನದು. ಶ್ರೀ ಶ್ರೀ 108 ರುದ್ರಮಾಲೆ ಎಂದು ಹೇಳಲಾಗುವುದು. ಎಲ್ಲರೂ ಶಿವನ ಕೊರಳಿನ ಹಾರವಾಗಿದ್ದಾರೆ. ತಂದೆಯಂತೂ ಪತಿತ ಪಾವನ, ಸರ್ವರ ಸದ್ಗತಿ ದಾತ, ಸರ್ವರಿಗೂ ಆಸ್ತಿ ಕೊಡುವವರು. ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿ ಸಿಗುವುದು. ಅದಕ್ಕೆ ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖ ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಅವಶ್ಯವಾಗಿ ಈ ಪ್ರಪಂಚದಲ್ಲಿ ಏನು ಸಿಗತ್ತೆ ಅದು ಕಾಗವಿಷ್ಟ ಸಮಾನವಾಗಿದೆ. ತಂದೆಯೇ ಬಂದು ಪತಿತರನ್ನು ಪಾವನ ಮಾಡಿ ಅಥವಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಈ ಜ್ಞಾನದಿಂದ. ಸತ್ಯಯುಗದ ಸುಖ ತುಂಬ ಇರುತ್ತೆ 21 ಜನ್ಮಗಳಿಗಾಗಿ. ಇಲ್ಲಿ ಏನು ಹಣ ಆಸ್ತಿ ಎಲ್ಲ ಇದೆ, ಅದಕ್ಕೆ ಸುಖವಾಗಿರ್ತಾರೆ ಇರ್ತೀವಿ ಅಂದ್ಕೊಳ್ತಾರಲ್ವ, ಅದು ಸುಳ್ಳು. ಬಾಬಾ ಹೇಳ್ತಾರೆ, ಈಗ ಬಾಬ್ರೂರು ಬಂದು ಪಾವನರನ್ನಾಗಿ ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ಇದು ಗೀತೆಯ ಜ್ಞಾನವಾಗಿದೆ. ಈ ಜ್ಞಾನವನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿಸಲು ಸಾಧ್ಯವಿಲ್ಲ. ಜ್ಞಾನಸಾಗರ ಪತಿತ ಪಾವನ ತಂದೆಯೇ ತಿಳಿಸುತ್ತಾರೆ. ತಂದೆಯಿಂದಲೇ ಆಸ್ತಿ ಸಿಗುವುದು, ಅದನ್ನು ತಾವು ಪಡೆಯುತ್ತಿದ್ದೀರಾ. ತಾವೇ ಕೇವಲ ಸದ್ಗತಿಯ ಕಡೆ ಹೋಗುತ್ತಿದ್ದೀರಾ. ಈಗಂತೂ ಸಂಗಮ ಯುಗದಲ್ಲಿ ಇದ್ದೀರಾ. ಅವರಂತೂ ಕಲಿಯುಗದಲ್ಲಿದ್ದಾರೆ. ಈಗ ಕಲಿಯುಗದ ಅಂತ್ಯವಾಗಲಿದೆ. ಮಹಾಭಾರತ ಯುದ್ಧವೂ ಸಹ ಸನ್ಮುಖದಲ್ಲಿ ನಿಂತಿದೆ. 5000 ವರ್ಷಗಳಿಗೆ ಮೊದಲು ಯಾವಾಗ ತಾವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ, ಆಗಲೂ ಸಹ ಬಂಬುಗಳಿಗೆ ಬೆಂಕಿ ಬಿದ್ದಿತ್ತು. ಈಗ ತಾವು ರಾಜಯೋಗ ಕಲಿಯುತ್ತಿದ್ದೀರಾ. ಈ ಲಕ್ಷ್ಮೀನಾರಾಯಣ ಆಗಲು ಬಾಕಿ ಎಲ್ಲ ಭಕ್ತಿ ಮಾರ್ಗವಾಗಿದೆ. ತಂದೆ ಯಾವಾಗ ಬರುತ್ತಾರೆ ಆಗ ಸ್ವರ್ಗದ ದ್ವಾರವನ್ನು ತೆರೆಯುತ್ತಾರೆ. ತಂದೆ ಹೇಳುತ್ತಾರೆ, ಈ ಶಿವಶಕ್ತಿ ಭಾರತ ಮಾತೆಯರು ಅಂದಾಗ ಭಾರತವನ್ನು ಶ್ರೀಮತದಂತೆ ಸ್ವರ್ಗವನ್ನಾಗಿ ಮಾಡುತ್ತೀರಾ. ನೀವು ಶಿವಶಕ್ತಿ ಭಾರತ ಮಾತೆಯರಾಗಿದ್ದೀರಾ. ಪೂರ್ತಿ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ. ತಾವೇ ಶಿವನ ಸಂತಾನರಾಗಿದ್ದೀರಾ. ಆ ತಂದೆಯನ್ನು ನೆನಪು ಮಾಡುತ್ತೀರಾ. ಶಿವನಿಂದ ಶಕ್ತಿ ಪಡೆದು ಪಂಚವಿಕಾರಗಳೆಂಬ ಶತ್ರುಗಳ ಮೇಲೆ ವಿಜಯ ಪಡೆಯುತ್ತೀರಾ. ತಾವು ಮಕ್ಕಳು 5000 ವರ್ಷಗಳಿಗೆ ಮೊದಲು ಭಾರತದ ಆತ್ಮಿಕ ಸೇವೆ ಮಾಡಿದ್ದೀರಿ. ಆ ಸಮಾಜ ಸೇವೆ ಮಾಡುವಂತಹವರು ಶಾರೀರಿಕ ಸೇವೆ ಮಾಡುತ್ತಾರೆ. ಇದಾಗಿದೆ ಆತ್ಮಿಕ ಸೇವೆ. ಸುಪ್ರೀಂ ಆತ್ಮ ಬಂದು ಆತ್ಮನಿಗೆ ಇಂಜೆಕ್ಷನ್ ಕೊಡುತ್ತಾರೆ, ಓದಿಸುತ್ತಾರೆ. ಆತ್ಮವೇ ಕೇಳುತ್ತದೆ, ತಾವು ಆತ್ಮರಾಗಿದ್ದೀರಾ. ತಾವೇ 84 ಜನ್ಮಗಳನ್ನು ಪಡೆಯುತ್ತೀರಾ. ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರ ಪಡೆದುಕೊಳ್ಳುತ್ತೀರಾ. 84 ಜನ್ಮ ಪಡೆದು 84 ತಂದೆ ತಾಯಿಯರು ಇರ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ತಾವು ಸ್ವರ್ಗದ ಸುಖವನ್ನು ಪಡೆಯುತ್ತೀರಾ. ಈಗ ಪುನಃ ಬೇಹದ್ದಿನ ತಂದೆಯ ಮೂಲಕ ಸುಖದ ಆಸ್ತಿಯನ್ನು ಪಡೆಯುತ್ತಿದ್ದೀರಾ. ಭಾರತ ಖಂಡದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಅಲ್ಲಿ ದೈತ್ಯರಾರೂ ಇರಲಿಲ್ಲ. ತಾವು ತಿಳಿದುಕೊಂಡಿದ್ದೀರಾ. ಈಗ ಈ ಹಳೆಯ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ. ನಾನು ಬಂದು ಜ್ಞಾನ ಯಜ್ಞವನ್ನು ರಚಿಸಿದ್ದೇನೆ. ತಾವೆಲ್ಲರೂ ಪವಿತ್ರ ದೇವತೆಗಳಾಗುತ್ತೀರಾ. ಸಾವಿರಾರು ಜನ ಯಾರೆಲ್ಲ ದೇವತೆಗಳಾಗುವವರಿದ್ದಾರೆ ಅವರು ಪುರುಷಾರ್ಥ ಮಾಡುತ್ತಿದ್ದೀರಾ. ತಂದೆ ಬಂದು ಮಕ್ಕಳ ಸದ್ಗತಿ ಮಾಡುತ್ತಾರೆ. ತಾವು ಮಕ್ಕಳನ್ನು ಕೋಟಿಯಲ್ಲೂ ಕೆಲವರನ್ನು ಹೂಗಳನ್ನಾಗಿ ಮಾಡುತ್ತಿದ್ದಾರೆ. ತಮಗೆ ಜ್ಞಾನದ 3ನೆಯ ನೇತ್ರ ಕೊಡುತ್ತಿದ್ದಾರೆ. ಇದರಿಂದ ತಾವು ಪೂರ್ತಿ ಡ್ರಾಮಾ ಮತ್ತು ಶಿವತಂದೆಯ ಪಾತ್ರ ಏನಿದೆ ಎಲ್ಲವನ್ನು ತಿಳಿದುಕೊಂಡಿದ್ದೀರಾ. ಬ್ರಹ್ಮ ಮತ್ತು ವಿಷ್ಣುವಿನ ಕನೆಕ್ಷನ್ ಏನಾಗಿದೆ ಅದನ್ನು ತಿಳಿದುಕೊಂಡಿದ್ದೀರಾ. ಅವರು ತೋರಿಸುತ್ತಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರು. ಬ್ರಹ್ಮರವರು ಮತ್ತೆ ಹೋಗಿ ವಿಷ್ಣು ಆಗುತ್ತಾರೆ. ಬ್ರಾಹ್ಮಣರಿಂದ ದೇವತೆಗಳು, ಬ್ರಹ್ಮರವರಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಆಗುವುದರಲ್ಲಿ ಅಂದರೆ ವಿಷ್ಣುವಿನಿಂದ ಬ್ರಹ್ಮ ಆಗಬೇಕು ಅಂದರೆ 5000 ವರ್ಷಗಳಿಡಿಸುತ್ತೆ. ಇದು ಸಹ ಜ್ಞಾನ ನಿಮಗಿದೆ. ತಾವು ಬ್ರಾಹ್ಮಣರ ನಾಭಿ ಕಮಲದಿಂದ ವಿಷ್ಣುಪುರಿ ಪ್ರಕಟವಾಗುತ್ತಿದೆ. ಅವರು ಚಿತ್ರ ಮಾಡಿದ್ದಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರೆಂದು. ಮತ್ತೆ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿದರೆಂದು. ಈಗ ತಾವು ಬ್ರಹ್ಮರವರ ಮೂಲಕ ಪೂರ್ತಿ ಸಾರವನ್ನು ತಿಳಿದುಕೊಂಡಿದ್ದೀರಾ. ಬಾಬಾ ಹೇಳುತ್ತಾರೆ, ಮುಖ್ಯ ಧರ್ಮಶಾಸ್ತ್ರಗಳು 4 ಇವೆ. ಮೊದಲು
ದೈವಿ ಧರ್ಮದ ಶಾಸ್ತ್ರ ಗೀತೆಯಾಗಿದೆ. ಗೀತೆಯನ್ನು ಯಾರು ಗಾಯನ ಮಾಡಿದರು? ಶಿವ ತಂದೆ. ಜ್ಞಾನ ಸಾಗರ, ಪತಿತ ಪಾವನ, ಸುಖದ ಸಾಗರ ಶಿವ ತಂದೆಯಾಗಿದ್ದಾರೆ. ಅವರು ಕುಳಿತು ಭಾರತ ಖಂಡವನ್ನು ಸ್ವರ್ಗವನ್ನಾಗಿ ಮಾಡಿದರು. ಶ್ರೀಕೃಷ್ಣ ಅಲ್ಲ, ಶ್ರೀಕೃಷ್ಣನೂ ಸಹ ಬಾಬಾ ಹೇಳ್ತಾರೆ, ಶ್ರೀಕೃಷ್ಣನೂ ಸಹ ನನ್ನ ಮೂಲಕ ಜ್ಞಾನವನ್ನು ಕೇಳಿ ನಂತರ ಶ್ರೀಕೃಷ್ಣ ಆದರು. ಅಂದಾಗ ಇದು ಗುಪ್ತ ಮಾತು ಆಯಿತಲ್ವಾ? ಹೊಸ ಹೊಸ ಮಕ್ಕಳು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡಿದರು. ಅದರಲ್ಲಿ ಈ ಲಕ್ಷ್ಮೀನಾರಾಯಣ ರಾಜ್ಯ ಮಾಡುತ್ತಿದ್ದರು. ಈಗ ತಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ. ತಂದೆ ಹೇಳುತ್ತಾರೆ, ಈ ಮೃತ್ಯುಲೋಕ ದುಃಖಧಾಮದಲ್ಲಿ ನಿಮ್ಮದು ಅಂತಿಮ ಜನ್ಮವಾಗಿದೆ. ಭಾರತ ಅಮರ ಲೋಕವಾಗಿತ್ತು. ಅಲ್ಲಿ ದುಃಖದ ಹೆಸರು ಗುರುತು ಇರಲಿಲ್ಲ. ಭಾರತ ಸ್ವರ್ಗವಾಗಿತ್ತು. ಈಗ ನರಕವಾಗಿದೆ. ಅನಂತರ ಸ್ವರ್ಗವಾಗುವುದು. ಈ ಎಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಇದಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ಪಾಠಶಾಲೆ. ಇದ್ಯಾವುದೇ ಸನ್ಯಾಸಿಗಳ ಸಂಘಟನೆ ಅಲ್ಲ. ಇಲ್ಲಿ ಕುಳಿತು ಶಾಸ್ತ್ರಗಳನ್ನು ಹೇಳಲು ಈ ಮಾತುಗಳನ್ನು ಹೊಸಬರು ಎಲ್ಲಿವರೆಗೆ 7 ದಿನಗಳ ಕೋರ್ಸ್ ತಿಳಿದುಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಈ ಜ್ಞಾನ ಅರ್ಥವಾಗುವುದಿಲ್ಲ. ಈ ಸಮಯದಲ್ಲಿ ಭಕ್ತರಂತೂ ಎಲ್ಲರೂ ಮನುಷ್ಯ ಮಾತ್ರರಾಗಿದ್ದಾರೆ. ಅವರ ಆತ್ಮವು ನೆನಪು ಮಾಡುತ್ತದೆ, ಪರಮಾತ್ಮ ಒಬ್ಬ ಪ್ರಿಯತಮನಿಗೆ ಎಲ್ಲರೂ ಆಶಿಕ್ ಪ್ರಿಯತಮೆಯರಾಗಿದ್ದೇವೆ. ತಂದೆ ಬಂದು ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅರ್ಧ ಕಲ್ಪದ ನಂತರ ರಾವಣ ಬಂದು ಸುಳ್ಳಿನ ಖಂಡವನ್ನು ಮಾಡುತ್ತಾರೆ. ಈಗ ಸಂಗಮ ಯುಗ. ಇದೆಲ್ಲ ಮಾತುಗಳು ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ತಂದೆಯ ಶ್ರೀಮತದಂತೆ ನಡೆದು ಸತ್ಯವಾದ ಆತ್ಮಿಕ ಸೇವೆ ಮಾಡಬೇಕು. ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆದು ಪಂಚವಿಕಾರಗಳೆಂಬ ಶತ್ರುಗಳ ಮೇಲೆ ವಿಜಯ ಪಡೆಯಬೇಕು. ಎರಡನೇ ಪಾಯಿಂಟು, ಮನುಷ್ಯರಿಂದ ದೇವತೆಗಳಾಗಲು ಅವಶ್ಯವಾಗಿ ಪವಿತ್ರರಾಗಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಮುಳ್ಳುಗಳಿಂದ ಹೂಗಳಾಗಬೇಕು ಮತ್ತು ಮಾಡಬೇಕು. ವರದಾನ, ವಿನಾಶದ ಸಮಯದ ಪೇಪರ್ನಲ್ಲಿ ಪಾಸ್ ಆಗುವಂತಹ ಆಕಾರಿ ಲೈಟ್ ರೂಪಧಾರಿ ಆಗಿರಿ. ವಿನಾಶದ ಸಮಯ ಪೇಪರ್ ಪರೀಕ್ಷೆಗಳಲ್ಲಿ ಪಾಸ್ ಆಗುವಂತಹ ಆಕಾರಿ ಪ್ರಕಾಶ ರೂಪಧಾರಿಗಳಾಗಿರಿ. ಸೂಕ್ಷ್ಮ ಪ್ರಕಾಶದ ರೂಪಧಾರಿಗಳಾಗಿರಿ. ವರದಾನದ ವಿಶ್ಲೇಷಣೆ, ವಿನಾಶದ ಸಮಯದ ಪೇಪರ್ನಲ್ಲಿ ಪಾಸ್ ಆಗಲು ಅಥವಾ ಸರ್ವ ಪರಿಸ್ಥಿತಿಗಳನ್ನು ಎದುರಿಸಲು ಆಕಾರಿ ಲೈಟ್ ರೂಪಧಾರಿಯಾಗಿರಿ. ಸೂಕ್ಷ್ಮ ಪ್ರಕಾಶ ರೂಪಧಾರಿಗಳಾಗಿರಿ. ಯಾವಾಗ ನಡೆಯುತ್ತೀರಾ, ತಿರುಗಾಡುತ್ತೀರಾ, ಲೈಟ್ ಹೌಸ್ ಆಗಿರಿ. ಆಗ ನಿಮ್ಮ ಈ ರೂಪ ಶರೀರ ಕಾಣುವುದಿಲ್ಲ. ಹೇಗೆ ಪಾತ್ರ ಅಭಿನಯಿಸುವ ಸಮಯದಲ್ಲಿ ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ, ಕಾರ್ಯ ಸಮಾಪ್ತಿ ಆದರೆ ಬಟ್ಟೆಗಳನ್ನು ಬದಲಾಯಿಸುತ್ತೀರಾ. ಹಾಗೆಯೇ 1 ಸೆಕೆಂಡಿನಲ್ಲಿ ಸೂಕ್ಷ್ಮ ದೇಹವನ್ನು ಆಕಾರಿ ಸೂಕ್ಷ್ಮ ಫರಿಷ್ಠಾ ಸ್ವರೂಪವನ್ನು ಧಾರಣೆ ಮಾಡಿ ಮತ್ತು 1 ಸೆಕೆಂಡಿನಲ್ಲಿ ಭಿನ್ನವಾಗಿರಿ. ಯಾವಾಗ ಈ ಅಭ್ಯಾಸವಿರುವುದು ಆಗ ನೋಡುವಂತಹವರು ಸಹ ಅನುಭವ ಮಾಡುತ್ತಾರೆ, ಇವರು ಲೈಟಿನ ವಸ್ತ್ರಧಾರಿಗಳು, ಲೈಟು ಇವರ ಶೃಂಗಾರವಾಗಿದೆ. ಸ್ಲೋಗನ್, ಉಮಂಗ ಉತ್ಸಾಹದ ರೆಕ್ಕೆಗಳು ಸದಾ ಜೊತೆಯಲ್ಲಿದ್ದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಸಹಜವಾಗಿ ಸಿಗುವುದು. ಉಮಂಗ ಉತ್ಸಾಹದ ರೆಕ್ಕೆಗಳು ಸದಾ ಜೊತೆಯಲ್ಲಿದ್ದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆ ಸಹಜವಾಗಿ ಸಿಗುವುದು. ಅವ್ಯಕ್ತ ಇಶಾರೆ, ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ತಂದೆ ಸರ್ವಶಕ್ತಿವಂತ ಇದ್ದಾರೆ ಅಂದಾಗ ಅವರ ಕೈ ಹಿಡಿಯುವವರು ತಲುಪುತ್ತಾರೆ. ಈ ವಿಶ್ವಾಸ ಇಟ್ಕೊಳ್ಳಿ.
ಬಲೆ ಅಂದರೆ ಬಾಬಾ ನಮ್ಮ ಕೈ ಹಿಡಿಲಿಕ್ಕೆ ಬಂದು ಬಿಡ್ತಾರೆ ಪರಿಸ್ಥಿತಿಗಳ ಟೈಮಲ್ಲಿ ಅಂತ ವಿಶ್ವಾಸ ಇಟ್ಕೊಳ್ಳಿ. ಬಲೆ ಸ್ವಯಂ ಬಲಹೀನ ಇರಬಹುದು, ಆದರೆ ನಿಮ್ಮ ಜೊತೆಗಾರ ಶಕ್ತಿಶಾಲಿ ಇದ್ದಾರೆ ಅಲ್ವಾ, ಆದ್ದರಿಂದ ಪಾರಾಗ್ಬಿಡ್ತೀರಾ. ಸದಾ ಈ ರೀತಿ ನಿಶ್ಚಯ ಬುದ್ಧಿ ವಿಜಯಿ ರತ್ನಗಳಾಗಿರಿ. ಈ ಸ್ಮೃತಿಯಲ್ಲಿ ಇರಿ. ಕಳೆದದ್ದು ಕಳೆದು ಹೋಯಿತು, ಬಿಂದು ಇಟ್ಟು ಮುಂದುವರಿಯಿರಿ. ವಿಶೇಷ ನೋಟು: ಇಂದು ಪ್ರೀತಿಯ ಬಾಬ್ದಾದರವರ ಅತಿ ಮುದ್ದಾದ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಪರಿವಾರದ ಪ್ರಾಣವಾಗಿದ್ದ ನಮ್ಮೆಲ್ಲರ ಹೃದಯದಲ್ಲಿ ರಾಜ್ಯ ಮಾಡುವಂತಹ ಮಧುರ ದಾದೀಜಿ ಜಾನಕಿ ದಾದೀಜಿಯವರ ಪುಣ್ಯ ಸ್ಮೃತಿ ದಿನವಾಗಿದೆ. ದಾದೀಜಿಯವರು 104 ವರ್ಷದ ವಯಸ್ಸಿನವರೆಗೆ ವಿದೇಹಿ ಮತ್ತು ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇದ್ದು ಜ್ಞಾನದಾನದ ಜೊತೆಗೆ ಗುಣಗಳ ದಾನ ಮಾಡುತ್ತಾ ಪೂರ್ತಿ ಪರಿವಾರಕ್ಕೆ ಅಲೌಕಿಕ ಪಾಲನೆ ಮಾಡಿದ್ದಾರೆ. ಅವರ ಸಾರಗರ್ಭಿತ ಅನೇಕ ಜ್ಞಾನದ ಗುಹ್ಯ ರಹಸ್ಯಗಳಿಂದ ಭರ್ಪೂರಾಗಿರುವ ಕ್ಲಾಸಸ್ಸು ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿರುತ್ತದೆ. ಇಂದು ಸಹ ಅವರ ಛತ್ರಛಾಯೆ ಮತ್ತು ಅವರ ಮೂಲಕ ಸಿಕ್ಕಿರುವ ಅಮೂಲ್ಯ ಶಿಕ್ಷಣಗಳು ಅನೇಕ ಬ್ರಾಹ್ಮಣ ಮಕ್ಕಳ ಕಿವಿಗಳಲ್ಲಿ ಗುಂಗರಿಯುತ್ತಿರುತ್ತೆ. ದಾದೀಜಿಯವರು ಸತ್ಯತೆ, ಸ್ವಚ್ಛತೆ ಮತ್ತು ಸಾಧಾರಣತೆಯ ಪ್ರತಿಮೂರ್ತವಾಗಿದ್ದರು. ಸಾದಗಿ, ಸಿಂಪಲ್ಸಿಟಿಯ ಪ್ರತಿಮೂರ್ತಿಯಾಗಿದ್ದರು. ದಾದೀಜಿಯವರ ಮೂಲಕ ಸಿಕ್ಕಿರುವ ಅನೇಕ ಅಮೂಲ್ಯ ಶಿಕ್ಷಣಗಳಲ್ಲಿ ಕೆಲವು ಶಿಕ್ಷಣಗಳ ಮಹಾವಾಕ್ಯಗಳನ್ನು ಬರೆಯಲಾಗಿದೆ. ಎಲ್ಲರೂ ಇದು ಓದಬೇಕು, ಕೇಳಬೇಕು ಮತ್ತು ಧಾರಣೆ ಮಾಡಿಕೊಳ್ಳಬೇಕು, ಆತ್ಮಸಾತ್ ಮಾಡಿಕೊಳ್ಬೇಕು. ಇಂದು ದಾದೀಜಿಯವರ ಪುಣ್ಯ ಸ್ಮೃತಿಯಾಗಿದೆ. ಹಾಗಾಗಿ ದಾದೀಜಿಯವರ ವಿಶೇಷ ಮಹಾವಾಕ್ಯಗಳು. ಫಸ್ಟ್ ಪಾಯಿಂಟು: ತಮ್ಮ ಸೂಕ್ಷ್ಮ ಅಭಿಮಾನವನ್ನು ಗುರುತಿಸಿ ಅದನ್ನು ಬೇಗ ಸಮಾಪ್ತಿ ಮಾಡುವುದೇ ತಮ್ಮ ಮೇಲೆ ತಾವು ಆಶೀರ್ವಾದ ಮಾಡಿಕೊಳ್ಳುವುದಾಗಿದೆ. ಎರಡನೇ ಪಾಯಿಂಟು: ಅಧಿಕ ಯೋಚಿಸುವ, ಮಾತನಾಡುವ ಮತ್ತು ಚಿಂತೆ ಮಾಡುವುದರಿಂದ ಶಕ್ತಿ ವ್ಯಯವಾಗುತ್ತದೆ. ಶಾಂತಿಯಲ್ಲಿ ಇದ್ದಾಗ ಶಕ್ತಿ ಜಮಾ ಆಗುವುದು. ಮೂರನೆಯ ಪಾಯಿಂಟು: ಅನ್ಯರ ತಪ್ಪುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ. ಮನಸ್ಸು ಸದಾ ಸ್ವಚ್ಛವಾಗಿಟ್ಟುಕೊಳ್ಳಿ, ಆಗ ನೆಮ್ಮದಿಯಿಂದ ಇರಬಹುದು, ಶಾಂತವಾಗಿ ಇರಬಹುದು. ನಾಲ್ಕನೆಯದು: ತಿಳುವಳಿಕೆಯಿಂದ ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ಸಮಾಪ್ತಿ ಮಾಡಿ, ಆಗ ಶಾಂತಪ್ರಿಯರಾಗುತ್ತೀರಾ. ತಿಳುವಳಿಕೆಯಿಂದ ವ್ಯರ್ಥ ಮತ್ತು ನೆಗೆಟಿವನ್ನು ಸಮಾಪ್ತಿ ಮಾಡಿದಾಗ ಶಾಂತಿಪ್ರಿಯರಾಗುತ್ತೀರಾ. ಐದನೇದು: ಬಾಬರವರಿಂದ ಉಡುಗೊರೆ ಪಡೆಯಬೇಕಾದರೆ, ಪ್ರೈಸ್ ಪಡೆಯಬೇಕಾದರೆ ನಿಯಮಗಳಂತೆ ನಡೆಯಿರಿ. ಸ್ವಲ್ಪ ಎಲ್ಲಿಯೂ ಸಹ ಸೆಳೆತ, ಬಾಗುವಿಕೆ ಇರಬಾರದು. ಆರನೇದು: ಕರ್ಮ ಮತ್ತು ಸಂಬಂಧದ ತಿಳುವಳಿಕೆ ಅಥವಾ ಅಡ್ರೆಸ್ಸು ಗುಣಗಳಿಂದ ಗೊತ್ತಾಗ್ಬಿಡತ್ತೆ. ಏನು ಕರ್ಮ ಮಾಡಿದರೆ, ಯಾವ ಸಂಬಂಧದಲ್ಲಿದ್ದರು ಅನ್ನೋದು ಗುಣಗಳಿಂದ ಗೊತ್ತಾಗತ್ತೆ. ಆದ್ದರಿಂದ ಕರ್ಮದಲ್ಲಿ ಆತ್ಮೀಯತೆ, ಸಂಬಂಧದಲ್ಲಿ ಸತ್ಯತೆ ಇರಲಿ. ಏಳನೆಯದು: ನಮ್ರತೆ ಮತ್ತು ಸತ್ಯತೆಯನ್ನು ತಮ್ಮ ಜೊತೆಗಾರ ಮಾಡಿಕೊಂಡಾಗ ಪ್ರತಿ ಮಾತು ಆಕ್ಯುರೇಟ್ ಆಗುವುದು. ಎಂಟನೆಯದು: ಪ್ರೀತಿ ಬೇಡುವುದಕ್ಕೆ ಬದಲಾಗಿ ಸ್ವಮಾನದಲ್ಲಿ ಇರಿ ಮತ್ತು ಎಲ್ಲರಿಗೂ ಗೌರವ ಕೊಡಿ, ಆಗ ಪ್ರೀತಿಗೆ ಪಾತ್ರರಾಗುತ್ತೀರಾ. ಒಂಬತ್ತನೆಯದು: ಯಾರು ಸತ್ಯವಾಗಿರುತ್ತಾರೆ, ಸ್ವಚ್ಛವಾಗಿರುತ್ತಾರೆ ಮತ್ತು ಸರ್ವಿಸಬಲ್ ಇರುತ್ತಾರೆ, ಅವರೇ ಪರಮಾತ್ಮನ ಪ್ರೀತಿಗೆ ಪಾತ್ರರು. ಹತ್ತನೆಯದು: ಸೇವೆ ಮಾಡುತ್ತಾ ಡಬಲ್ ಲೈಟ್ ಆಗಿರಬೇಕು. ಇದೇ ಎಲ್ಲದಕ್ಕಿಂತ ದೊಡ್ಡ ಸೇವೆಯಾಗಿದೆ. ಹನ್ನೊಂದನೆಯದು: ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡಿದಾಗ ಶೂಲವೂ ಕೂಡ ಮುಳ್ಳಿನ ಸಮಾನವಾಗುವುದು. ಹನ್ನೆರಡನೆಯದು: ಚಿಂತನೆ ಸಾಧನೆಯಲ್ಲಿ ಇಂಟರ್ಫಿಯರ್ ಮಾಡುತ್ತೆ ಮತ್ತು ಸ್ಮರಣೆ ಸಾಧನೆಯ ಮೂಲಕ ಸಿದ್ಧಿ ಕೊಡಿಸುತ್ತದೆ. 13: ಖುಷಿಯ ಖಜಾನೆಯನ್ನು ಸದಾ ಕಾಯಮಾಗಿ ಇಟ್ಟುಕೊಳ್ಳಬೇಕಾದರೆ ಸಕಾರಾತ್ಮಕ ಯೋಚನೆಯ ವಿಧಿಯನ್ನು ಕಲಿತುಕೊಳ್ಳಿ. 14: ಈಗಿನ ಸ್ಥಿತಿಯೇ ಅಂತಿಮದಲ್ಲಿ ಕೆಲಸಕ್ಕೆ ಬರುವುದು. ಆದ್ದರಿಂದ ತಮ್ಮ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವುದರ ಕಡೆ ಗಮನ ಕೊಡಿ. 15: ಮನೋಬಲ ಅಂತಹ ಒಂದು
ಆಶ್ರಯ ಆಗಿದೆ ಅಥವಾ ಕೊಂಬೆಯಾಗಿದೆ. ಮುಳ್ಳುಗಳ ಕಾಡಲ್ಲಿ ಸ್ವಯಂವೂ ಸೇಫಾಗಿರ್ತೀರ ಮನೋಬಲ ಇದ್ದಾಗ. ಮತ್ತು ಬೇರೆಯವರಿಗೂ ಕೂಡ ಸಹಯೋಗವನ್ನು ಕೊಡುತ್ತೀರಾ. 16 ಅಪವಿತ್ರತೆಯಿಂದ ಮುಕ್ತರಾಗಬೇಕಾದರೆ ಆಂತರಿಕ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಅಪವಿತ್ರತೆಯಿಂದ ಮುಕ್ತರಾಗಬೇಕಾದರೆ ಆಂತರಿಕ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಓಂ ಶಾಂತಿ.